ನಟಿ ರಶ್ಮಿಕಾ ಮಂದಣ್ಣ ಮತ್ತೆ ಸೋಷಿಯಲ್ ಮೀಡಿಯಾನಲ್ಲಿ ಟ್ರೆಂಡಿಂಗ್ ನಲ್ಲಿದ್ದಾರೆ. ಬಟ್ ಇದು ಮತ್ತೊಂದು ಡೀಪ್ ಫೇಕ್ ಕಹಾನಿ. ಕರ್ನಾಟಕ ಮಾತ್ರ ಅಲ್ಲದೆ ದೇಶದಾದ್ಯಂತ ಫ್ಯಾನ್ಸ್ಗಳನ್ನ ಹೊಂದಿರೋ ಅಭಿಮಾನಿಗಳ ಪಾಲಿನ ನ್ಯಾಷನಲ್ ಕ್ರಶ್ ರಶ್ಮಿಕಾಗೆ ಇದೀಗ ಮತ್ತೆ ಡೀಪ್ ಫೇಕ್ ಕಾಟ ಶುರುವಾಗಿದೆ. ಈಗಾಗಲೇ ಡೀಪ್ ಫೇಕ್ಗೆ ಸಂಬಂಧಪಟ್ಟಂತೆ ಕೆಲವರನ್ನ ಅರೆಸ್ಟ್ ಮಾಡಿದ್ರು ಕೂಡ ಮತ್ತೆ ರಶ್ಮಿಕಾ ಅವರನ್ನೇ ಈ ಸುಳಿಯಲ್ಲಿ ಸಿಲುಕಿಸಲಾಗಿದೆ. ಬಿಕಿನಿಯಲ್ಲಿ ವಾಟರ್ ಫಾಲ್ಸ್ ಪಕ್ಕದಲ್ಲಿ ಥೀಟ್ ರಶ್ಮಿಕಾ ಮಂದಣ್ಣ ಮುಖ ಚೆಹರೆ ಇರೋ ವಿಡಿಯೋ ಇದು. ನಟಿಯ ಮುಖವನ್ನ ಮಾಫಿಂಗ್ ಮಾಡಿದ ನಕಲಿ ವಿಡಿಯೋ ಇದಾಗಿದ್ದು ಮತ್ತೆ ಆತಂಕ ಸೃಷ್ಟಿಯಾಗಿದೆ. ಈ ವಿಡಿಯೋದ ಮೂಲ ಯಾವುದು ಅಂತ ಹುಡುಕ್ದಾಗ ಸಿಕ್ಕಿದ್ದು ಕೊಲಂಬಿಯಾದ ಲಿಂಕ್. ಮಾಡೆಲ್ ಕಮ್ ಕಂಟೆಂಟ್ ಕ್ರಿಯೇಟರ್ ಡೆನಿಯಾಲಾ ವಿಲಾರಿಯಲ್ ವಿಡಿಯೋಗೆ ರಶ್ಮಿಕಾ ಮುಖನ ಎಡಿಟ್ ಮಾಡಿ ವೈರಲ್ ಮಾಡಲಾಗ್ತಾ ಇದೆ. ರಶ್ಮಿಕಾಗೆ ಡೀಪ್ ಫೇಕ್ ಕಾಟ ಇದೇ ಮೊದಲೇನಲ್ಲ. ಕಳೆದ ಬಾರಿ ಕೂಡ ರಶ್ಮಿಕಾ ಮಂದಣ್ಣ ಡೀಪ್ ಫೇಕ್ ದುನಿಯಾದ ಕಳ್ಳಾಟಕ್ಕೆ ತುತ್ತಾಗಿದ್ರು. ಆಗ 23 ವರ್ಷದ ನವೀನ್ ಎಂಬಾತನನ್ನ ಪೊಲೀಸರು ಬಂಧಿಸಿದ್ರು ಕೂಡ. ಇದೀಗ ಮತ್ತೆ ಅಂಥದ್ದೇ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ. ಈ ಹಿಂದೆ ನಟಿ ರಶ್ಮಿಕಾ ಮಂದಣ್ಣ ಅವರ ಡೀಪ್ ಫೇಕ್ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದಾಗ ಆ ವಿಡಿಯೋ ಕುರಿತಂತೆ ಅನೇಕ ಕಲಾವಿದರು ಮತ್ತು ರಶ್ಮಿಕಾ ಅಭಿಮಾನಿಗಳು ಆತಂಕ ವ್ಯಕ್ತಪಡಿಸಿದ್ರು. ಸ್ವತಃ ರಶ್ಮಿಕಾನೇ ಪ್ರತಿಕ್ರಿಯೆ ನೀಡಿ ಈ ಘಟನೆಯಿಂದಾಗಿ ನನಗೆ ತುಂಬಾ ನೋವಾಗಿದೆ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿ ತಿಳಿಸಿದ್ರು. ಡೀಪ್ ಫೇಕ್ ವಿಡಿಯೋ ಬಗ್ಗೆ ಮಾತನಾಡಲೇಬೇಕಾದ ಅನಿವಾರ್ಯತೆ ಬಗ್ಗೆ ಕೂಡ ರಶ್ಮಿಕಾ ತಿಳಿಸಿದ್ರು. ತಂತ್ರಜ್ಞಾನದ ದುರುಪಯೋಗ ಆಗ್ತಾ ಇರುವುದು ಅತ್ಯಂತ ಭಯಾನಕವಾಗಿದೆ. ನನ್ನ ಕುಟುಂಬ ಹಾಗೆ ಸ್ನೇಹಿತರು ಮತ್ತೆ ನನ್ನ ಹಿತೈಷಿಗಳು ನನ್ನ ಬೆಂಬಲಕ್ಕೆ ನಿಂತಿದ್ದಾರೆ. ಆದ್ರೆ ನಾನು ಶಾಲೆ ಅಥವಾ ಕಾಲೇಜಲ್ಲಿದ್ದಾಗ ಈ ರೀತಿ ಆಗಿದ್ರೆ ಅದನ್ನ ನಾನು ಹೇಗೆ ನಿಭಾಯಿಸ್ತಾ ಇದ್ದೆ ಅಂತ ಊಹಿಸೋದಕ್ಕೂ ಕೂಡ ಅಸಾಧ್ಯ. ಡೀಪ್ ಫೇಕ್ ಮಾಡುವವರು ಇತರರ ಮೇಲೆ ಪ್ರಭಾವ ಬೀರೋದಕ್ಕಿಂತ ಮುಂಚೆನೆ ಅಂಥದ್ದನ್ನ ತಡೆಗಟ್ಟಬೇಕಾಗಿದೆ ಅಂತ ರಶ್ಮಿಕಾ ಹೇಳಿದ್ರು. ರಶ್ಮಿಕಾ ಫೇಕ್ ವಿಡಿಯೋ ಕ್ರಿಯೇಟರ್ ಲಾಕ್ ಆಗ್ತಾ ಇದ್ದ ಹಾಗೆ ಎಲ್ಲ ಸೈಲೆಂಟ್ ಆಯ್ತು ಅನ್ಕೊಳ್ಳುವಷ್ಟರಲ್ಲಿ ಇದೀಗ ಮತ್ತೆ ಹೊಸ ವಿಡಿಯೋ ವೈರಲ್ ಆಗ್ತಾ ಇದೆ. ಇದು ಯಾರು ಎಡಿಟ್ ಮಾಡಿದ್ದು, ಎಲ್ ಮಾಡಿದ್ದು ಏನೂ ಗೊತ್ತಿಲ್ಲ. ಆದ್ರೆ ಮತ್ತೆ ಮತ್ತೆ ಇಂಥ ಪ್ರಕರಣ ನಡೀತಾ ಇರೋದು ನಿಜಕ್ಕೂ ಕಳವಳಕಾರಿಯಾಗಿದೆ.